ದೇವ್ರೆ, ನಂಗೂ ಸೀತಾಗೂ ಯಾಕಿಂತ ಶಿಕ್ಷೆ ಕೊಟ್ಬಿಟ್ಟೆ? ರಾಮ್, ನೀವೀಗ ಗಟ್ಟಿಯಾಗದೆ ಬೇರೆ ದಾರಿನೇ ಇಲ್ಲ. ಯಾಕೆಂದ್ರೆ ಸೀತಾ ತಲೆಗೆ ಬಲವಾಗಿ ಏಟ್ ಬಿದ್ದಿರೋದ್ರಿಂದ ಸಿಚುಯೇಷನ್ ಬೇರೆ ತರನೇ ಇದೆ. ಫಿಸಿಕಲಿ ಅವರು ಫಿಟ್ ಆಗಿದ್ದಾರೆ, ಆದ್ರೆ ಮೆಂಟಲಿ ತುಂಬಾ ವೀಕ್ ಆಗಿದ್ದಾರೆ. ಅವರಿಗೆ ಶಾಕ್ ಆಗುವಂತ ಯಾವುದೇ ವಿಷಯ ನೀವು ಹೇಳೋ ಆಗಿಲ್ಲ. ಎಚ್ಚರ ಆದ್ಮೇಲೆ ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು, ಆದ್ರೆ ಅವ್ರನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು, ಆಯ್ತಾ? ಡಾಕ್ಟರ್, ಸಿಹಿ ಇಲ್ಲ ಅನ್ನೋ ವಿಷಯನ ಸೀತಾಂದ ಎಷ್ಟು ದಿನ ಅಂತ ಮುಚ್ಚಡಕ್ಕಾಗತ್ತೆ? ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ಎಷ್ಟು ದಿನ ಸತ್ಯ ಹೇಳೋದಿನ ಮುಂದಕ್ಕೆ ಹಾಕೋಕ್ಕಾಗುತ್ತೋ ಅಷ್ಟು ದಿನ ನೀವು ಮುಂದಕ್ಕೆ ಹಾಕ್ಲೇಬೇಕು. ಅಶೋಕ್, ಸೀತಾಗೋಸ್ಕರ ನೀವಿದನ್ನ ಮಾಡಲೇಬೇಕು. ಓಕೆ? ಸಿಹಿ ಇಲ್ದಿರೋ ವಿಷಯ ಸೀತಾಗೆ ಏನಾದ್ರು ಗೊತ್ತಾದ್ರೆ ಹೇಗೋ ತಡ್ಕೋತಾರೆ. ಸೀತಮ್ಮನ್ಗೆ ಏನೂ ಆಗಲ್ಲ, ನಾನು ಅವಳು ಬಿಟ್ಟು ಹೋಗೇ ಇಲ್ಲ. ಮಗ, ನಾನು ಹೇಳೋದನ್ನ ನೀನು ಕೇಳಿದ್ರೆ ಈಗ ಮನೆಗೆ ಹೋಗಿ ಮನೆಯವ್ರ ಹತ್ರ ಮಾತಾಡೋದು ಒಳ್ಳೇದು ಕಣೋ. ಸೀತನಿಂದ ಸಿಹಿ ವಿಷಯ ಮುಚ್ಚಿಡ್ಬೇಕು ಅಂತಂದ್ರೆ ಮನೆಯವ್ರ ಸಹಕಾರ ಬೇಕೇ ಬೇಕು. ಸೊ ಯಾರಿಂದನೂ ಈ ವಿಷಯ ಗೊತ್ತಾಗೋದು ಬೇಡ ಅಂತ ಮನೆಯವ್ರಿಗೆ ಹೋಗ್ಬಿಟ್ಟು ಹೇಳು. ಆಮೇಲೆ ಮಗ, ಸೀತಾ ಮನೆಗೆ ಬಂದ ತಕ್ಷಣನೇ ಯಾರೂ ಸಿಂಪತಿ ತೋರಿಸೋದು ಬೇಡ ಕಣೋ. ಸರಿ ಮಗ, ಹಾಗೆ ಮಾಡ್ತೀನಿ. ಆದರೆ ನಾನು ಹೋದಾಗ ಅವ್ರಿಗೇನಾದ್ರು ಎಚ್ಚರ ಆಗ್ಬಿಟ್ರೆ? ಮಗ, ನಾ ಇದೀನಲ್ಲ, ನಾನು ನೋಡ್ಕೊತೀನಿ. ಹಾಗೆ ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ಸೀತಂಗೆ ಬೇರೆ ಡ್ರೆಸ್ ತಗೊಂಬ. ಮಗ, ಧೈರ್ಯವಾಗಿರೋ. ಸರಿ ಮಗ. ಅಪ್ಪ, ಸೀತಮ್ಮನ್ಗೆ ಬ್ರೌನ್ ಕಲರ್ ಸಾರಿ ತಗೊಂಡ್ ಬಾ. ಅವಳಿಗೆ ಆ ಕಲರು ತುಂಬಾ ಇಷ್ಟ. ದೇವ್ರೆ, ಅಪ್ಪನ ಕಣ್ಣಿಗೆ ಬ್ರೌನ್ ಸಾರಿ ಕಾಣೋ ಹಂಗ್ ಮಾಡಪ್ಪ, ಪ್ಲೀಸ್ ದೇವ್ರೆ. ಯಾರು ಸಿಹಿ ಫೋಟೋಗೆ ಹಾರ ಹಾಕಿದ್ದು? ಯಾರು? ಅಪ್ಪು, ಅಪ್ಪು, ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊ. ಸಿಹಿ ಬದುಕಿದ್ದಾಳೆ. ಸೀತಾಗೂ ನಾವು ಇದನ್ನೇ ನಂಬಿಸ್ಬೇಕು. ನೆಸೆಸಿಟಿ ಇದೆ. ಸೀತಾಗೇನಾದ್ರು ಸಿಹಿ ಇಲ್ದೇ ಇರೋ ವಿಷಯ ಗೊತ್ತಾಗ್ಬಿಟ್ರೆ ಸಿಹಿ ಜೊತೆ ಸೀತಾನು ಕಳ್ಕೋಬೇಕಾಗುತ್ತೆ. ಅಪ್ಪು, ಸೀತಾ ಹೇಗಿದ್ದಾಳೆ? ಪ್ರಜ್ಞೆ ಬಂತ? ಪ್ರಜ್ಞೆ ಬಂದಿದೆ ಚಿಕ್ಕಿ. ಪ್ರಜ್ಞೆ ಬಂದಾಗಿಂದ ಸಿಹಿಯಲ್ಲಿ ಅಂತಾನೆ ಕೇಳ್ತಿದ್ದ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕಿ. ಡಾಕ್ಟರ್ ಹೇಳ್ತಿದ್ದಾರೆ ಸಿಹಿ ಇಲ್ದೇ ಇರೋ ವಿಷಯನ ಸೀತನಿಂದ ಮುಚ್ಚಿಡ್ಬೇಕು ಅಂತ. ತಲೆಗೆ ಬಲವಾದ ಏಟ್ ಬಿದ್ದಿದ್ರಿಂದ ಸೀತಾ ಮನಸ್ಸು ತುಂಬಾ ಸೂಕ್ಷ್ಮವಾಗಿದೆಯಂತೆ. ಏನಾದ್ರು ಸಿಹಿ ಇಲ್ಲ ಅಂತ ಗೊತ್ತಾದ್ರೆ ಸಿಹಿ ಜೊತೆ ಸೀತಾನು ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ಈ ಫೋಟೋ, ಹಾರ, ದೀಪ ಇದೆಲ್ಲ ಯಾವುದು ಇಡಕ್ಕೆ ಹೋಗ್ಬೇಡಿ. ಸೀತಾ ಈ ಮನೆಗೆ ಬಂದಾಗ ಸಿಹಿ ಇಲ್ಲೇ ಇದ್ದಾಳೆ ಅಂತ ಅನ್ನಿಸ್ಬೇಕು. ಎಲ್ಲರೂ ಹಾಗೆ ಇದ್ಬಿಡಿ ಪ್ಲೀಸ್. ಅಲ್ಲ ಅಪ್ಪು, ಇಲ್ದೇ ಇರೋರ್ನ ಇದ್ದಾರೆ ಅಂತ ಹೇಗೋ ನಂಬಿಸೋದು? ಬೇರೆ ದಾರಿ ಇಲ್ಲ ಚಿಕ್ಕಿ. ಸೀತಾಪಾಲ್ಗೆ ಸಿಹಿ ಬದುಕಿದಾಳೆ ಅಂತಾನೆ ಪ್ರಿಟೆಂಡ್ ಮಾಡ್ಕೋಬೇಕು.
ಚಾಂಪ್ ಫನಿ ಏನೋ ಮಾಡ್ತಾ ಇದೀಯಾ? ಏಯ್ ಯಾಕಂದ ಹೀಗಾಗೋಯ್ತು? ಯಾರು ಕೆಟ್ಕೊಂಡು ನನ್ನ ಫ್ಯಾಮಿಲಿ ಮೇಲೆ ಬಿಟ್ಬಿಡ್ತು. ನನಗೆ ಯಾಕೆ ಹೀಗಾಗ್ಬೇಕು? ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪ ಅಪ್ಪನ ಕಳ್ಕೊಂಡೆ, ಈಗ ನಿನ್ನೂ ಕಳ್ಕೊಂಡ್ಬಿಟ್ಟೆ. ಇದೇ ಸೀರೆ ಸಿಹಿ ಇಷ್ಟಪಟ್ಟು ಸೀತೆಗೆ ತಗೋ ಅಂತ ಹೇಳಿತು.